ಹಾಯ್ ಫ್ರೆಂಡ್ಸ್, ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ಒಂದು ಸಂಜೆ ಮಹಾನ್ ಋಷಿ ಮತ್ತು ವಿದ್ವಾಂಸ ಚಾಣಕ್ಯನು ತನ್ನ ಶಿಷ್ಯ ಚಂದ್ರಗುಪ್ತನೊಂದಿಗೆ ಪುರಾತನ ಮರದ ಕೆಳಗೆ ಕುಳಿತುಕೊಂಡಿದ್ದರು. ಆದರೆ ಅವರು ಅವನನ್ನು ಗಂಭೀರವಾದ ಧ್ವನಿಯಲ್ಲಿ ನೋಡಿ, ಇಂದು ಚಂದ್ರಗುಪ್ತ, ನಾನು ನಿನಗೆ ಕೆಲವು ವಿಷಯಗಳನ್ನು ಹೇಳಲಿದ್ದೇನೆ. ನನ್ನ ಮಾತುಗಳನ್ನು ಬಹಳ ಎಚ್ಚರಿಕೆಯಿಂದ ಆಲಿಸಿ, ಏಕೆಂದರೆ ಇವು ನಿನ್ನ ಜೀವನದುದ್ದಕ್ಕೂ ಉಪಯುಕ್ತವಾಗುತ್ತವೆ. ನಾನು ಇಂದು ನಿನಗೆ ನೀಡುತ್ತಿರುವ ಈ ಸಲಹೆ ಅಮೂಲ್ಯವಾದದ್ದು ಎಂದು ಅವರು ಹೇಳಿದರು. ಅಲ್ಲದೆ ಈ ಮಾತುಗಳನ್ನು ಯಾವಾಗಲೂ ನೆನಪಿನಲ್ಲಿಡಿ, ಏಕೆಂದರೆ ಇಂದು ನಾನು ನಿನಗೆ 7 ಸ್ಥಳಗಳ ಬಗ್ಗೆ ಹೇಳುತ್ತೇನೆ. ಯಾರಾದರೂ ನಿನ್ನನ್ನು ಕರೆದರೂ ನೀನು ಯೋಚಿಸದೆ ಅಲ್ಲಿಗೆ ಹೋಗಬೇಡ. ಅಪ್ಪಿತಪ್ಪಿಯೂ ಸಹ ಇದನ್ನು ಮರೆಯಬೇಡಿ, ಏಕೆಂದರೆ ಸಾಮಾನ್ಯ ಸ್ವಭಾವದ ವ್ಯಕ್ತಿಯ ಇತಿಹಾಸವು ತುಂಬಾ ಮುಗ್ಧವಾಗಿರುತ್ತದೆ. ಅವನು ಇತರರ ಬಲೆಯಲ್ಲಿ ಬಹಳ ಸುಲಭವಾಗಿ ಸಿಕ್ಕಿ ಹಾಕಿಕೊಳ್ಳುತ್ತಾನೆ ಮತ್ತು ಕೆಲವೊಮ್ಮೆ ಅವನ ಮುಗ್ಧತೆ ಅವನನ್ನು ತೊಂದರೆಗೆ ಸಿಲುಕಿಸುತ್ತದೆ. ನೀನು ನಿನ್ನ ಹಾದಿಯಲ್ಲಿ ನಡೆಯುತ್ತಿದ್ದೀಯಾ, ಆದರೆ ಕೆಲವೊಮ್ಮೆ ನೀನು ದಾರಿ ತಪ್ಪುವುದನ್ನು ನಾನು ಗಮನಿಸಿದ್ದೇನೆ. ಅದಕ್ಕಾಗಿಯೇ ನೀನು ಈ ವಿಷಯಗಳನ್ನು ಅಭ್ಯಾಸ ಮಾಡಿಕೋ. ನಾನು ನನ್ನ ಮಾತುಗಳನ್ನು ಆಳವಾಗಿ ಕೇಳಬೇಕೆಂದು ಹೇಳಿದಾಗ ಆಗ ಚಂದ್ರಗುಪ್ತ ಉತ್ಸಾಹದಿಂದ, ದಯವಿಟ್ಟು ಹೇಳಿ ಗುರುದೇವ, ನಾನು ಆಸಕ್ತಿಯಿಂದ ಕೇಳುತ್ತೇನೆ ಎಂದರು. ಚಾಣಕ್ಯ ಮುಗುಳ್ನಗುತ್ತಾ, ಸರಿ ಕಂದ, ನನ್ನ ಮಾತನ್ನು ಎಚ್ಚರಿಕೆಯಿಂದ ಕೇಳು. ನಾನು ಈ 7 ವಿಷಯಗಳನ್ನು ನಿನಗೆ ವಿವರವಾಗಿ ವಿವರಿಸುತ್ತೇನೆ. ಇವು ನಿನ್ನ ವೈಯಕ್ತಿಕ ಜೀವನದಲ್ಲಿ ಮಾತ್ರವಲ್ಲದೆ ರಾಜನಾಗಿ, ಯೋಧನಾಗಿ ಮತ್ತು ಮನುಷ್ಯನಾಗಿಯೂ ಸಹ ಬಹಳ ಉಪಯುಕ್ತವಾಗುತ್ತವೆ. ಇವು ಶಾಸ್ತ್ರಗಳು, ವೇದಗಳು ಮತ್ತು ನನ್ನ ಸ್ವಂತ ನೀತಿ ಶಾಸ್ತ್ರವನ್ನು ಆಧರಿಸಿವೆ. ಅರ್ಥಶಾಸ್ತ್ರದಲ್ಲಿ ಬುದ್ಧಿವಂತ ವ್ಯಕ್ತಿ ಎಂದರೆ ಅಪಾಯವನ್ನು ಮುಂಚಿತವಾಗಿ ಗುರುತಿಸುವವನು ಎಂದು ನಾನು ಮೊದಲೇ ಹೇಳಿದ್ದೇನೆ. ಹಾಗಿದ್ರೆ ಈಗ 7 ಸ್ಥಳಗಳನ್ನು ಒಂದೊಂದಾಗಿ ಚರ್ಚಿಸೋಣ ಬನ್ನಿ. ಮೊದಲನೇದಾಗಿ, ನಿಮ್ಮ ಗೌರವ ಎಲ್ಲಿರುವುದಿಲ್ಲವೋ ಅದು. ಚಾಣಕ್ಯ ಆಳವಾದ ಉಸಿರನ್ನು ತೆಗೆದುಕೊಂಡು ಪ್ರಾರಂಭಿಸಿದರು. ಮೊದಲು ಚಂದ್ರಗುಪ್ತ, ಕೇಳು ಎಂದು ಹೇಳುವ ಮೂಲಕ ಪ್ರಾರಂಭಿಸುತ್ತಾರೆ. ಚಂದ್ರಗುಪ್ತ, ಜೀವನದಲ್ಲಿ ಅತ್ಯಂತ ದೊಡ್ಡ ಸಂಪತ್ತು ಅಂದರೆ ಗೌರವ ಮತ್ತು ಸಭ್ಯತೆ. ಹಾಗಾದರೆ ನಿಮಗೆ ಗೌರವವಿಲ್ಲದಿದ್ದರೆ ಜನರು ನಿಮ್ಮನ್ನು ಎಲ್ಲಿ ಕೀಳಾಗಿ ನೋಡುತ್ತಾರೋ, ನಿಮ್ಮನ್ನು ಅವಮಾನಿಸುತ್ತಾರೋ ಅಥವಾ ನಿಮ್ಮ ಉಪಸ್ಥಿತಿಯನ್ನು ಹಗುರವಾಗಿ ಪರಿಗಣಿಸುತ್ತಾರೋ ಅಲ್ಲಿ ಯಾವುದೇ ಸಿದ್ಧತೆ ಇಲ್ಲದೆ ಹೆಜ್ಜೆ ಹಾಕುವುದು ಸಾವಿನಂತೆ. ಏಕೆಂದರೆ ಮಾನವನ ಮನಸ್ಸು ತುಂಬಾ ದುರ್ಬಲವಾಗಿದ್ದು ಅವಮಾನವು ಅವನನ್ನು ದುರ್ಬಲಗೊಳಿಸುತ್ತದೆ. ರಾಜನಾಗಿದ್ದರೂ ನೀವು ಅವಮಾನಿತರಾದರೆ ನಿಮ್ಮ ರಾಜ್ಯವು ಹೀಗೆ ನಡೆಯುತ್ತದೆ. ಅವಮಾನದ ಶಕ್ತಿಯು ಎಷ್ಟು ಪ್ರಬಲವಾಗಿದೆ ಎಂದರೆ ಅದು ನಿಮ್ಮ ಆತ್ಮವನ್ನು ಖಾಲಿ ಮಾಡುತ್ತದೆ. ಅದು ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ದುರ್ಬಲಗೊಳಿಸುತ್ತದೆ ಮತ್ತು ನಿಮ್ಮನ್ನು ಕೂಡ ದುರ್ಬಲಗೊಳಿಸುತ್ತದೆ. ವಾಸ್ತುಶಾಸ್ತ್ರ ಮತ್ತು ವೇದಗಳಲ್ಲಿ ಸ್ವಾಭಿಮಾನಕ್ಕೆ ಅತ್ಯುನ್ನತ ಸ್ಥಾನವನ್ನು ನೀಡಲಾಗಿದೆ. ಋಗ್ವೇದದಲ್ಲಿ ಹೇಳಲಾಗಿದೆ, ಒಬ್ಬ ವ್ಯಕ್ತಿಯು ಯಾವಾಗಲೂ ತನ್ನ ಗೌರವ ಹೆಚ್ಚಾಗುವ ವಾತಾವರಣದಲ್ಲಿರಬೇಕು, ಆದರೆ ಅದು ಕಡಿಮೆಯಾಗುವ ಸ್ಥಳದಲ್ಲಿ ಅಲ್ಲ. ಮೊದಲು ಅಲ್ಲಿ ಯಾರು ಇದ್ದಾರೆ, ವಾತಾವರಣವು ನಿಮಗೆ ಅನುಕೂಲಕರವಾಗಿದೆಯೇ, ಸ್ನೇಹಿತ ಅಥವಾ ಗುಪ್ತ ಶತ್ರುವಿನಂತೆ? ಇಲ್ಲದಿದ್ದರೆ ಕೆಲವು ನೆಪಗಳನ್ನು ಹೇಳಿ ತಪ್ಪಿಸಿಕೊಳ್ಳಿ. ನಿಮಗೆ ಏನಾದರೂ ಮುಖ್ಯವಾದ ಕೆಲಸವಿದೆ ಎಂದು ಹೇಳಿ, ಆದರೆ ಎಂದಿಗೂ ಹೋಗಬೇಡಿ. ಈ ಸ್ಥಳಗಳು ಹಿಂದೆ ನಿಮ್ಮನ್ನು ಅವಮಾನಿಸಿದ ಯಾರಾದರೂ ಆಗಿರಬಹುದು. ಇದು ನಿಮ್ಮ ಜಾತಿ, ಧರ್ಮ ಅಥವಾ ಸ್ಥಾನದ ಬಗ್ಗೆ ಪ್ರಶ್ನೆಗಳು ಉದ್ಭವಿಸುವ ಮನೆ ಅಥವಾ ಸಭೆಯಾಗಿರಬಹುದು. ಜೀವನ ಚಿಕ್ಕದಾಗಿದೆ, ಸಮಯವನ್ನು ವ್ಯರ್ಥ ಮಾಡಬೇಡಿ. ವೇದಗಳಲ್ಲಿ ಹೇಳಲಾಗಿದೆ, ಗೌರವದಿಂದಿರಿ, ಅವಮಾನವನ್ನು ತಪ್ಪಿಸಿ, ಏಕೆಂದರೆ ಅವಮಾನವು ದಂಗೆಯ ಬೀಜಗಳನ್ನು ಬಿತ್ತುತ್ತದೆ. ಚಾಣಕ್ಯ ಅರ್ಥಶಾಸ್ತ್ರದಲ್ಲಿ ವಿವರವಾಗಿ ಬರೆದಿದ್ದಾರೆ, ನೀತಿವಂತ ರಾಜನು ಯಾವಾಗಲೂ ತನ್ನ ಖ್ಯಾತಿಯನ್ನು ರಕ್ಷಿಸಿಕೊಳ್ಳಬೇಕು, ಏಕೆಂದರೆ ಖ್ಯಾತಿಯು ರಾಜ್ಯದ ಅಡಿಪಾಯವಾಗಿದೆ. ನಿಮ್ಮನ್ನು ಅವಮಾನಿಸಿದರೆ ನಿಮ್ಮ ಅನುಯಾಯಿಗಳು ನಿಮ್ಮನ್ನು ದುರ್ಬಲರೆಂದು ಭಾವಿಸುತ್ತಾರೆ. ನಿಮ್ಮ ಅಧಿಕಾರ ದುರ್ಬಲಗೊಳ್ಳುತ್ತದೆ. ಧರ್ಮ ಗ್ರಂಥಗಳಲ್ಲಿ ಇದನ್ನು ಅಗೌರವದ ವಿಷಯ ಎಂದು ಕರೆಯಲಾಗುತ್ತದೆ. ಇದು ನಿಧಾನವಾಗಿ ದೇಹವನ್ನು ನಾಶಪಡಿಸುತ್ತದೆ. ಆದ್ದರಿಂದ ಎಂದಿಗೂ ಯೋಚಿಸದೆ ಹೋಗಬೇಡಿ. ಅಲ್ಲಿ ನಿಮಗೆ ಗೌರವ ಸಿಗುತ್ತದೆ ಎಂದು ಯಾವಾಗಲೂ ನಿರ್ಣಯಿಸಿ ನೋಡಿ. ನಿಮಗೆ ಅಲ್ಲಿ ಗೌರವವಿಲ್ಲದಿದ್ದರೆ ನಿಮ್ಮ ಅಂತರವನ್ನು ಕಾಯ್ದುಕೊಳ್ಳಿ. ಈ ನಿಯಮವು ವೈಯಕ್ತಿಕ ಜೀವನಕ್ಕೆ ಮಾತ್ರವಲ್ಲದೆ ರಾಜಕೀಯ ಮತ್ತು ಸಾಮಾಜಿಕ ಜೀವನಕ್ಕೂ ಅನಿವಾರ್ಯವಾಗಿದೆ. ಒಬ್ಬ ಯೋಧನಾಗಿ ನೀವು ಯಾವಾಗಲೂ ಬಲವಾದ ಸ್ಥಾನದಲ್ಲಿರಬೇಕು. ಅವಮಾನವು ದೌರ್ಬಲ್ಯದ ಸಂಕೇತವಾಗಿದೆ ಮತ್ತು ದೌರ್ಬಲ್ಯವು ಸಾವನ್ನು ಆಹ್ವಾನಿಸುತ್ತದೆ.
ವೇದಾಂತದಲ್ಲಿ ಆತ್ಮದ ಶುದ್ಧತೆಗೆ ಒತ್ತು ನೀಡಲಾಗುತ್ತದೆ ಮತ್ತು ಅವಮಾನವು ಆ ಶುದ್ಧತೆಯನ್ನು ಕಲುಷಿತಗೊಳಿಸುತ್ತದೆ. ಅದಕ್ಕಾಗಿಯೇ ಚಂದ್ರಗುಪ್ತನು ಈ ವಿಷಯವನ್ನು ಆಳವಾಗಿ ಅರ್ಥ ಮಾಡಿಕೊಂಡನು. ಗೌರವವಿರುವಲ್ಲಿ ಮಾತ್ರ ನಿಂತುಕೊಳ್ಳಿ ಮತ್ತು ಉಳಿದವುಗಳಿಂದ ದೂರವಿರಿ. ಈ ಜ್ಞಾನವು ಜೀವನದ ಪ್ರತಿಯೊಂದು ಸವಾಲಿನಲ್ಲಿಯೂ ನಿಮ್ಮನ್ನು ವಿಜೇತರನ್ನಾಗಿ ಮಾಡುತ್ತದೆ. ಎರಡನೆಯ ಸ್ಥಾನ ವೇಷಗೃಹ. ಚಾಣಕ್ಯನು ಚಂದ್ರಗುಪ್ತನನ್ನು ತೀವ್ರವಾಗಿ ನೋಡಿ, ವತ್ಸ, ಇದನ್ನು ಗಮನವಿಟ್ಟು ಕೇಳು. ಜೀವನದಲ್ಲಿ ಕೆಲವು ಸ್ಥಳಗಳಿವೆ. ಅಲ್ಲಿಗೆ ಪ್ರವೇಶಿಸುವುದು ಎಂದರೆ ನಿಮ್ಮ ಸ್ವಾಭಿಮಾನ ಮತ್ತು ಆತ್ಮದ ಶಕ್ತಿಯನ್ನು ಕಳೆದುಕೊಳ್ಳುವುದು. ಅವುಗಳಲ್ಲಿ ಒಂದು ವೇಷಗೃಹ. ಯಾವುದೇ ರಾಜನ ಸೈನ್ಯವು ವೇಷಗೃಹಕ್ಕೆ ಹೋದರೆ ಅವನ ಸೈನ್ಯವು ದುರ್ಬಲವಾಗುತ್ತದೆ. ಯಾವುದೇ ಮಂತ್ರಿಯ ಮನಸ್ಸು ಅಲ್ಲಿಗೆ ಹೋದರೆ ಅವನ ನೈತಿಕತೆ ಭ್ರಷ್ಟಗೊಳ್ಳುತ್ತದೆ ಮತ್ತು ಅದರ ಕಡೆಗೆ ಜನರ ಒಲವು ರಾಜ್ಯದ ಪತನಕ್ಕೆ ಕಾರಣವಾಗುತ್ತದೆ. ಮನುಷ್ಯನ ಜೀವನದ ಆಧಾರ ಅವನ ಪಾತ್ರ ಮತ್ತು ಕಾಮ. ವೇಷಗೃಹವು ಹೊರಗಿನಿಂದ ಆಕರ್ಷಕವಾಗಿ ಕಾಣಿಸಬಹುದು. ಅಲ್ಲಿ ಸುಗಂಧ, ಪ್ರಣಯ, ನೃತ್ಯ, ಸಂಗೀತ ಮತ್ತು ಕ್ಷಣಿಕ ಆನಂದದ ಭ್ರಮೆ ಇರುತ್ತದೆ. ಆದರೆ ಒಳಗಿನಿಂದ ಆ ಸ್ಥಳವು ಆತ್ಮದ ಶಕ್ತಿಯನ್ನು ಹೀರುತ್ತದೆ, ಸದ್ಗುಣವನ್ನು ನಾಶಪಡಿಸುತ್ತದೆ ಮತ್ತು ಪಾಪದ ವಾಸನೆಯಿಂದ ತುಂಬಿರುತ್ತದೆ. ಚಾಣಕ್ಯ ಹೇಳಿದರು, ಕಾಮಕ್ಕಿಂತ ದೊಡ್ಡ ರೋಗವಿಲ್ಲ ಮತ್ತು ಆಸೆಗಿಂತ ದೊಡ್ಡ ಶತ್ರುವಿಲ್ಲ. ವೇಷಗೃಹಕ್ಕೆ ಹೋಗುವುದು ಎಂದರೆ ನಿಮ್ಮ ಇತಿಹಾಸವನ್ನು ಅಪಾಯಕ್ಕೆ ಸಿಲುಕಿಸುವುದು. ಏಕೆಂದರೆ ಅಲ್ಲಿಗೆ ಹೋಗುವ ವ್ಯಕ್ತಿ ನಿಧಾನವಾಗಿ ತನ್ನ ಆಸೆಗಳಿಗೆ ಗುಲಾಮನಾಗುತ್ತಾನೆ. ದೇಹದ ಆನಂದವು ಕ್ಷಣಿಕ, ಆದರೆ ಅದರ ಪರಿಣಾಮವು ದೀರ್ಘಕಾಲೀನವಾಗಿರುತ್ತದೆ. ಆತ್ಮದ ತೇಜಸ್ಸು ಕಡಿಮೆಯಾಗುತ್ತದೆ ಮತ್ತು ಮನುಷ್ಯ ನಿಧಾನವಾಗಿ ಸೋಮಾರಿತನ, ಭ್ರಮೆ ಮತ್ತು ಅಸಹಾಯಕತೆಯಲ್ಲಿ ಸಿಲುಕಿಕೊಳ್ಳುತ್ತಾನೆ. ರಾಜನಾಗಲಿ ಅಥವಾ ಸಾಮಾನ್ಯ ಮನುಷ್ಯನಾಗಲಿ ವೇಷಗೃಹಕ್ಕೆ ಹೋಗುವ ವ್ಯಕ್ತಿಯು ತನ್ನ ಸಂಪತ್ತನ್ನು ಮಾತ್ರವಲ್ಲದೆ ತನ್ನ ಗೌರವ ಮತ್ತು ಆತ್ಮದ ಬಲವನ್ನು ಸಹ ಕಳೆದುಕೊಳ್ಳುತ್ತಾನೆ ಎಂದು ಚಾಣಕ್ಯ ಹೇಳುತ್ತಾರೆ. ಏಕೆಂದರೆ ವೇಷಗೃಹವು ಕೇವಲ ಮಾಂಸದ ವ್ಯವಹಾರವಾಗಿದೆ. ಅಲ್ಲಿ ಪ್ರೀತಿ, ಕಾಳಜಿ, ಭಕ್ತಿ ಮತ್ತು ಪರಿಶುದ್ಧತೆ ಇರುವುದಿಲ್ಲ. ಆ ಸ್ಥಳವು ಮನುಷ್ಯನ ಮನಸ್ಸನ್ನು ಭ್ರಮೆಯ ಜಾಲದಲ್ಲಿ ಸಿಲುಕಿಸುತ್ತದೆ ಮತ್ತು ನಿಧಾನವಾಗಿ ಅವನನ್ನು ಅವನತಿಗೆ ತಳ್ಳುತ್ತದೆ. ಧರ್ಮ, ಮಂತ್ರ, ಕಾಮ ಮತ್ತು ಮೋಕ್ಷ ಎಂಬ 4 ಪುರುಷಾರ್ಥಗಳಿವೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಆದರೆ ಕಾಮನ ಸ್ಥಾನವು ಧರ್ಮ ಮಾತ್ರ. ಕಾಮನು ಧರ್ಮದ ಗಡಿಗಳನ್ನು ದಾಟಿ ವೇಷಗೃಹವನ್ನು ತಲುಪಿದಾಗ ಧರ್ಮ ನಾಶವಾಗುತ್ತದೆ. ಧರ್ಮ ನಾಶವಾದರೆ ಉಳಿದ 3 ಸಹ ನಿಲ್ಲುವುದಿಲ್ಲ. ವೇಷಗೃಹಕ್ಕೆ ಹೋಗುವವರನ್ನು ಸಮಾಜವು ಗೌರವದಿಂದ ನೋಡುವುದಿಲ್ಲ. ಅವನ ಪ್ರತಿಷ್ಠೆ ಕುಸಿಯುತ್ತದೆ ಮತ್ತು ಚಾಣಕ್ಯ ಈಗಾಗಲೇ ಹೇಳಿದಂತೆ ಪ್ರತಿಷ್ಠೆ ಎಂದರೆ ಶಕ್ತಿ. ಪ್ರತಿಷ್ಠೆ ಇಲ್ಲದೆ ರಾಜನು ಆಳ್ವಿಕೆ ನಡೆಸಲು ಸಾಧ್ಯವಿಲ್ಲ. ಸಾಮಾನ್ಯ ಮನುಷ್ಯನು ಸಹ ಸಂತೋಷವಾಗಿರಲು ಸಾಧ್ಯವಿಲ್ಲ. ವೇದಗಳು ಮತ್ತು ಉಪನಿಷತ್ತುಗಳು ಸ್ವಯಂ ನಿಯಂತ್ರಣದ ಮಹತ್ವವನ್ನು ಪದೇ ಪದೇ ಒತ್ತಿ ಹೇಳುತ್ತವೆ. ಇದನ್ನು ಋಗ್ವೇದದಲ್ಲಿ ಹೇಳಲಾಗಿದೆ, ಮನುಷ್ಯನ ನಿಜವಾದ ಶಕ್ತಿ ಅವನ ಇಂದ್ರಿಯ ನಿಯಂತ್ರಣದಲ್ಲಿದೆ. ವೇಷಗೃಹವು ಇಂದ್ರಿಯ ನಿಯಂತ್ರಣಕ್ಕೆ ಭಂಗ ಬರುವ ಸ್ಥಳವಾಗಿದೆ ಮತ್ತು ಅಲ್ಲಿಗೆ ಹೋಗುವ ತಪಸ್ವಿ ತನ್ನ ಆಂತರಿಕ ತಪಸ್ಸನ್ನು ನಾಶಪಡಿಸಿಕೊಳ್ಳುತ್ತಾನೆ. ಭಕ್ತರು ಮತ್ತು ಋಷಿಗಳು ಯಾವಾಗಲೂ ಇದರ ಬಗ್ಗೆ ಎಚ್ಚರಿಸಿದ್ದಾರೆ. ಬ್ರಹ್ಮಚರ್ಯವನ್ನು ಆಚರಿಸುವವರು ತೇಜಸ್ಸನ್ನು ಹೊಂದಿ ದೀರ್ಘಕಾಲದವರೆಗೂ ಯಶಸ್ವಿಯಾಗುತ್ತಾರೆ. ಅದೇ ಸಮಯದಲ್ಲಿ ವಾಸನೆಗೆ ದಾಸನಾಗಿರುವ ವ್ಯಕ್ತಿಯು ದುರ್ಬಲ ಮತ್ತು ಅವಮಾನಿತನಾಗುತ್ತಾನೆ. 3ನೆಯ ಸ್ಥಾನ ಮದ್ಯ ಮತ್ತು ಮಾದಕ ವಸ್ತುಗಳ ವಾಸಸ್ಥಾನ. ಚಂದ್ರಗುಪ್ತನನ್ನು ನೋಡಿ ಮದ್ಯ ಸೇವಿಸುವ ಸ್ಥಳಕ್ಕೆ ಹೋಗುವುದು ನಮ್ಮ ಆತ್ಮವನ್ನು ಕತ್ತಲೆಗೆ ತಳ್ಳಿದಂತೆ. ಮದ್ಯವು ದೇಹವನ್ನು ಮಾತ್ರವಲ್ಲದೆ ಮನಸ್ಸನ್ನು ಕೂಡ ನಾಶಪಡಿಸುತ್ತದೆ. ಬುದ್ಧಿವಂತಿಕೆ, ಶಕ್ತಿ, ಶಿಕ್ಷಣ ಮತ್ತು ಶೌರ್ಯವನ್ನು ಕಳೆದುಕೊಂಡ ಮನುಷ್ಯನಿಗೆ ಎಲ್ಲವೂ ವ್ಯರ್ಥ. ಚಾಣಕ್ಯ ಸ್ಪಷ್ಟವಾಗಿ ಹೇಳಿದ್ದಾರೆ, ಮಾದಕ ವಸ್ತುಗಳ ಕೇಂದ್ರವು ಪಾಪದ ವಾಸಸ್ಥಾನವಾಗಿದೆ. ಇದು ರಾಜಕೀಯದಲ್ಲಿ ಇನ್ನೂ ಅಪಾಯಕಾರಿ. ಕುಡುಕನು ತನ್ನ ರಹಸ್ಯಗಳನ್ನು ಬಹಿರಂಗಪಡಿಸುತ್ತಾನೆ. ಇದು ಶತ್ರುವಿಗೆ ಅವಕಾಶವನ್ನು ನೀಡುತ್ತದೆ. ಅದಕ್ಕಾಗಿಯೇ ಮದ್ಯ ಹರಿಯುವ ಮತ್ತು ಬುದ್ಧಿವಂತಿಕೆ ಮರೆತು ಹೋಗುವ ಸ್ಥಳದಿಂದ ದೂರವಿರಬೇಕು. 4ನೆಯ ಸ್ಥಾನ ಶತ್ರುವಿನ ಮನೆ, ಅಂದರೆ ನಂಬಿಕೆ ಇಲ್ಲದ ಸ್ಥಳ. ಅದು ವಿಷ ತುಂಬಿದ ಬಾವಿಯಂತೆ ಮತ್ತು ಅಲ್ಲಿಗೆ ಹೋಗುವವನು ತೊಂದರೆಯಲ್ಲಿ ಸಿಲುಕಿಕೊಳ್ಳುತ್ತಾನೆ. ಶತ್ರುವಿನ ಸಿಹಿ ಮಾತುಗಳು ಮತ್ತು ಆತಿಥ್ಯವು ಒಂದು ಬಲೆ ಇದ್ದಾಗೆ.
ಇದು ಮನುಷ್ಯನನ್ನು ಮೋಸಗೊಳಿಸುತ್ತದೆ ಮತ್ತು ಅವನನ್ನು ನಾಶಪಡಿಸುತ್ತದೆ. ಶತ್ರುವಿನ ಮನೆ ಜೇನುಗೂಡಿನಂತಿದೆ, ಹೊರಗೆ ಸಿಹಿಯಾಗಿರುತ್ತದೆ ಆದರೆ ಒಳಗಿನಿಂದ ಕಟುಕಾಗುತ್ತದೆ ಎಂದು ಆಚಾರ್ಯ ಚಾಣಕ್ಯ ಹೇಳಿದರು. ಅಲ್ಲಿನ ನಗು ಮೋಸದಿಂದ ತುಂಬಿರುತ್ತದೆ ಮತ್ತು ಪ್ರತಿ ಹೆಜ್ಜೆಯಲ್ಲೂ ಬೆನ್ನಿಗೆ ಇರಿಯುವ ಚಾಕು ನೇತಾಡುತ್ತದೆ. ಶತ್ರುವಿನ ಮನೆಗೆ ಪ್ರವೇಶ ಮಾಡುವ ವ್ಯಕ್ತಿಯು ತನ್ನ ಬುದ್ಧಿವಂತಿಕೆ ಮತ್ತು ಆ ಬುದ್ಧಿವಂತಿಕೆಯನ್ನು ಜೂಜಾಡುತ್ತಾನೆ. ಮೊದಲು ಅವನು ಆತಿಥ್ಯದಲ್ಲಿ ಮುಳುಗುತ್ತಾನೆ ಮತ್ತು ನಂತರ ನಿಧಾನವಾಗಿ ಶತ್ರುಗಳ ತಂತ್ರಗಳಲ್ಲಿ ಸಿಲುಕಿಕೊಳ್ಳುತ್ತಾನೆ. ಶತ್ರುಗಳ ಸಹವಾಸವು ಆತ್ಮಹತ್ಯೆ ಮಾಡಿಕೊಂಡಂತೆ. ಅವರ ಗಾಳಿಯು ಮೋಸದಾಯಕವಾಗಿರುತ್ತದೆ, ಆಹಾರವು ವಿಷಕಾರಿಯಾಗಿದೆ ಮತ್ತು ಮಾತುಗಳು ಮಾಯ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ರಾಜಕೀಯದಲ್ಲಿ ಇದು ಇನ್ನೂ ಹೆಚ್ಚು ಮಾರಕವಾಗಿದೆ. ಶತ್ರುವಿನ ಮನೆಯು ರಹಸ್ಯ ಯೋಜನೆಗಳನ್ನು ಸಿದ್ಧಪಡಿಸುವ ಮತ್ತು ರಹಸ್ಯಗಳನ್ನು ಬಹಿರಂಗಪಡಿಸುವ ಸ್ಥಳವಾಗಿದೆ. ಒಂದು ಕ್ಷಣ ನಿರ್ಲಕ್ಷ್ಯವು ರಾಜನನ್ನು ಅವನ ಸಿಂಹಾಸನದಿಂದ ತೆಗೆದುಹಾಕಬಹುದು. ಫ್ರೆಂಡ್ಸ್, ಚಾಣಕ್ಯನ ಎಚ್ಚರಿಕೆ ತುಂಬಾ ಸ್ಪಷ್ಟವಾಗಿದೆ. ಅವನ ಸಾವನ್ನು ಆಹ್ವಾನಿಸುವವನು ಮಾತ್ರ ಶತ್ರುವಿನ ಬಾಗಿಲನ್ನು ತಟ್ಟುತ್ತಾನೆ. ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ಶತ್ರುವಿನ ಮನೆ ಮನಸ್ಸಿನಲ್ಲಿ ದ್ವೇಷವನ್ನು ಹೆಚ್ಚಿಸುತ್ತದೆ. ಅಲ್ಲಿನ ವಾತಾವರಣವು ಆತ್ಮಕ್ಕೆ ಶಾಂತಿಯನ್ನು ನೀಡುವುದಿಲ್ಲ, ಅಶಾಂತಿ ಮತ್ತು ದ್ವೇಷವನ್ನು ನೀಡುತ್ತದೆ. ಅಲ್ಲಿಗೆ ಹೋಗುವ ವ್ಯಕ್ತಿ ತನ್ನ ಹೃದಯದಲ್ಲಿ ಕೋಪ ಮತ್ತು ಸೇಡಿನ ಬೀಜವನ್ನು ಬಿತ್ತುತ್ತಾನೆ. ಈ ಬೀಜವು ಅವನ ಜೀವನವನ್ನು ಮಾತ್ರವಲ್ಲದೆ ಅವನ ಆತ್ಮವನ್ನು ವಿಷಗೊಳಿಸುತ್ತದೆ. ಅದಕ್ಕಾಗಿಯೇ ಚಂದ್ರಗುಪ್ತ ಯಾವಾಗಲೂ ಶತ್ರುಗಳ ಮನೆಯಿಂದ ದೂರವಿರಿ. ಅವನ ಸಿಹಿ ನಗು ಮತ್ತು ಆತಿಥ್ಯದ ಹಿಂದೆ ಅಡಗಿರುವ ಮೋಸವು ನಿಮ್ಮನ್ನು ಸುಟ್ಟು ಬೂದಿ ಮಾಡಬಹುದು. ಆ ಸ್ಥಳವು ಸಾವಿನ ದ್ವಾರವಾಗಿದೆ. ಅಲ್ಲಿಂದ ಹಿಂತಿರುಗುವ ಪ್ರಯಾಣವು ಪಶ್ಚಾತ್ತಾಪದಿಂದ ಮಾತ್ರ. 5ನೇ ಸ್ಥಳ ಗೋಹತ್ಯೆ ನಡೆಯುವ ಸ್ಥಳ. ಇದು ಪಾಪದ ಸಂತಾನೋತ್ಪತ್ತಿಯ ಸ್ಥಳವಾಗಿದೆ. ಭೂಮಿಯ ಮೇಲಿನ ಮಾತೃತ್ವದ ಸಾಕಾರವಾದ ಹಸುವನ್ನು ಕೊಲ್ಲುವುದು ಎಂದರೆ ಧರ್ಮ ಮತ್ತು ಕರುಣೆಯನ್ನು ಕೊಲ್ಲುವುದು. ಅಂತ ಸ್ಥಳಕ್ಕೆ ಹೋಗುವ ವ್ಯಕ್ತಿಯಲ್ಲಿ ಕ್ರೌರ್ಯ ಹೆಚ್ಚಾಗುತ್ತದೆ. ಗೋವುಗಳ ಕೂಗು ಎಲ್ಲಿ ಕೇಳಿಸುತ್ತದೆಯೋ ಅಲ್ಲಿ ನೀರು ಕೂಡ ವಿಷಕಾರಿಯಾಗಿದೆ. ಅಂತ ಸ್ಥಳವು ನರಕದ ದ್ವಾರಕದಂತಿದೆ ಎಂದು ಚಾಣಕ್ಯ ಎಚ್ಚರಿಸಿದ್ದಾರೆ. ಒಬ್ಬ ರಾಜನಾಗಿ ಅಂತ ಸ್ಥಳಗಳನ್ನು ಶುದ್ಧೀಕರಿಸಬೇಕು, ಅದನ್ನು ಬಿಟ್ಟು ಅಲ್ಲಿಗೆ ಹೋಗಬಾರದು. ಅಜ್ಞಾನ ಮತ್ತು ದುರಾಸೆ ಜನರ ಈ 6 ಸ್ಥಳಗಳು ಸದಾಚಾರ ಮತ್ತು ಸತ್ಯವಿಲ್ಲದ ಸ್ಥಳಗಳಾಗಿವೆ. ಇದು ದುರಾಸೆಯ ವ್ಯಕ್ತಿಯನ್ನು ಪ್ರಾಣಿಗಿಂತ ಕೆಟ್ಟವನನ್ನಾಗಿ ಮಾಡುತ್ತದೆ. ದುರಾಸೆಯೇ ಪಾಪಕ್ಕೆ ಕಾರಣ ಮತ್ತು ಅಂತ ಮನೆಗಳಲ್ಲಿ ನಡೆಯುವ ಚರ್ಚೆಗಳು ಮನಸ್ಸನ್ನು ಭ್ರಷ್ಟಗೊಳಿಸುತ್ತವೆ. ರಾಜಕೀಯದಲ್ಲಿ ದುರಾಸೆಯ ಜನರ ಮನೆಗಳಲ್ಲಿ ಬೆನ್ನಿಗೆ ಇರಿಯುವ ಪಿತೂರಿಗಳು ನಡೆಯುತ್ತವೆ. ಅಂತ ಜನರ ಸಹವಾಸವು ನಮ್ಮ ಆಂತರಿಕ ಕಾಂತಿಯನ್ನು ನಾಶಪಡಿಸುತ್ತದೆ. ಆದ್ದರಿಂದ ಅಜ್ಞಾನ ಮತ್ತು ದುರಾಸೆಯ ಜನರಿಂದ ದೂರವಿರುವುದು ಉತ್ತಮ. 7ನೇ ಸ್ಥಳ ದುರಹಂಕಾರಿ ಮನೆಗಳು. ದುರಹಂಕಾರಿ ಮನೆ ಎಂದರೆ ಬುದ್ಧಿವಂತಿಕೆ ಮತ್ತು ನಮ್ರತೆ ಕೊನೆಗೊಂಡ ಸ್ಥಳ. ಅದು ಮರುಭೂಮಿಯಂತಿದೆ. ಪ್ರೀತಿಯ ನೆರಳು ಅಥವಾ ಸತ್ಯದ ನೀರು ಇಲ್ಲ. ದುರಹಂಕಾರವು ವ್ಯಕ್ತಿಯನ್ನು ಹಠಮಾರಿ ಮಾಡುತ್ತದೆ ಮತ್ತು ಅವನ ಮನೆ ಅವನತಿಯ ಕೇಂದ್ರವಾಗುತ್ತದೆ. ಚಾಣಕ್ಯನು ಸೊಕ್ಕಿನ ಮನೆ ಬೆಂಕಿಯ ಉಂಡಿಯಂತೆ ಎಂದು ಹೇಳಿದರು. ಅದು ತನ್ನನ್ನು ತಾನೇ ಸುಟ್ಟು ಹಾಕುತ್ತದೆ ಮತ್ತು ಇತರರನ್ನು ಸಹ ಸುಡುತ್ತದೆ. ಅಲ್ಲಿನ ಗಾಳಿಯು ಹೆಮ್ಮೆಯ ವಾಸನೆಯನ್ನು ನೀಡುತ್ತದೆ ಮತ್ತು ಅಲ್ಲಿನ ಮಾತುಗಳು ಕೇವಲ ಸ್ವಯಂ ಹೊಗಳಿಕೆಯಿಂದ ತುಂಬಿರುತ್ತವೆ. ದುರಹಂಕಾರಿ ಮನೆಗೆ ಹೋಗುವ ವ್ಯಕ್ತಿ ನಿಧಾನವಾಗಿ ಅವನ ಪ್ರಭಾವಕ್ಕೆ ಒಳಗಾಗುತ್ತಾನೆ. ಮೊದಲು ಅವನು ಅವನ ಹೊಗಳಿಕೆಗಳನ್ನು ಕೇಳುತ್ತಾನೆ ಮತ್ತು ನಂತರ ಅವನು ಶ್ರೇಷ್ಠತೆಯ ಭ್ರಮೆಯಲ್ಲಿ ತನ್ನನ್ನು ತಾನು ಕಳೆದುಕೊಳ್ಳುತ್ತಾನೆ. ಇದನ್ನು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಅಹಂಕಾರ ಸರ್ವನಾಶಾಯ ಎಂದರೆ ಅಹಂಕಾರವೇ ಎಲ್ಲ ವಿನಾಶಕ್ಕೂ ಕಾರಣ. ಅಲ್ಲಿನ ವಾತಾವರಣವು ಮನಸ್ಸನ್ನು ಚಂಚಲಗೊಳಿಸುತ್ತದೆ ಮತ್ತು ವ್ಯಕ್ತಿಯು ತನ್ನ ವಿನಮ್ರತೆಯನ್ನು ಕಳೆದುಕೊಳ್ಳುತ್ತಾನೆ. ಅಹಂಕಾರಿ ಮನೆ ರಾಜಕೀಯದಲ್ಲಿ ಅತ್ಯಂತ ವಿನಾಶಕಾರಿ. ಅಹಂಕಾರಿ ರಾಜ, ಮಂತ್ರಿ ಅಥವಾ ಸೈನಿಕರು ತನ್ನ ಅಹಂಕಾರದಲ್ಲಿ ಮುಳುಗಿ ಶತ್ರುಗಳ ಬಲಿಪಶುವಾಗುತ್ತಾನೆ. ಅಹಂಕಾರಿ ವ್ಯಕ್ತಿಯೊಂದಿಗೆ ನಡೆಯುವವನು ತನ್ನ ಅವನತಿಗೆ ತಾನೇ ಕಾರಣನಾಗುತ್ತಾನೆ ಎಂದು ಚಾಣಕ್ಯ ಎಚ್ಚರಿಸುತ್ತಾರೆ. ಆಧ್ಯಾತ್ಮಿಕ ದೃಷ್ಟಿಕೋನದಲ್ಲಿ ಅಹಂಕಾರವು ಆತ್ಮದ ದೊಡ್ಡ ಶತ್ರು. ಅಹಂಕಾರಿ ವ್ಯಕ್ತಿಯ ಮನೆಯ ವಾತಾವರಣವು ಮನಸ್ಸನ್ನು ಸತ್ಯ ಮತ್ತು ದೇವರಿಂದ ದೂರವಿಡುತ್ತದೆ. ಅಲ್ಲಿ ಧ್ಯಾನವು ತೊಂದರೆಗೊಳಗಾಗುತ್ತದೆ ಮತ್ತು ಆತ್ಮದ ಕಾಂತಿ ಮಸುಕಾಗುತ್ತದೆ.
ಅಲ್ಲಿಗೆ ಹೋಗುವ ವ್ಯಕ್ತಿಯು ತನ್ನ ಆಂತರಿಕ ಸತ್ಯ ಮತ್ತು ಶಾಂತಿಯನ್ನು ಕಳೆದುಕೊಳ್ಳುತ್ತಾನೆ. ಅದಕ್ಕಾಗಿ ಚಂದ್ರಗುಪ್ತನು ಯಾವಾಗಲೂ ಅಹಂಕಾರಿ ವ್ಯಕ್ತಿಯ ಮನೆಯಿಂದ ದೂರವಿರುತ್ತಾನೆ. ಅಲ್ಲಿಗೆ ನೀಡುವ ಒಂದು ಸಣ್ಣ ಭೇಟಿ ಕೂಡ ನಿಮ್ಮನ್ನು ಹೆಮ್ಮೆಯ ಕತ್ತಲೆಯ ಬಾವಿಗೆ ತಳ್ಳಬಹುದು. ಈ ಸ್ಥಳವು ಸಾವಿನ ದ್ವಾರವಾಗಿದೆ. ಅಲ್ಲಿಂದ ಹಿಂತಿರುಗುವ ಪ್ರಯಾಣ ಕೇವಲ ಪಶ್ಚಾತ್ತಾಪದಿಂದ. ಆದ್ದರಿಂದ ಫ್ರೆಂಡ್ಸ್, ಚಂದ್ರಗುಪ್ತನು ಈ 7 ಸ್ಥಳಗಳಿಂದ ದೂರವಿರುತ್ತಾನೆ. ಈ ಜ್ಞಾನವು ನಿಮ್ಮನ್ನು ಅಜೇಯನನ್ನಾಗಿ ಮಾಡುತ್ತದೆ. ಗೌರವವು ನಿಮ್ಮ ದೊಡ್ಡ ಶಕ್ತಿ ಎಂಬುದನ್ನು ಯಾವಾಗಲೂ ನೆನಪಿಡಿ. ಫ್ರೆಂಡ್ಸ್, ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡಿ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಜೈ ಶ್ರೀಕೃಷ್ಣ ವಾಸುದೇವ. ಧನ್ಯವಾದಗಳು.